ನಮಸ್ಕಾರ. ಈ ಆಯುರ್ವೇದ ಆಸ್ಪತ್ರೆಗೆ ಆಶ್ರಯಿಸಿ ಬಂದ ರೋಗಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದು ನಡೆಯಿತು. ಅವರು ನೋಡಿದ ಫಲಿತಾಂಶಗಳ ಆಧಾರದ ಮೇಲೆ ಅವರ ಮಾತುಗಳು ಹೀಗಿವೆ. ಶುಭದೀಪ್ ಸಂತೋಷ್ ನಾಯ್ಕ, ನಾವು ಕಾರವಾರ ಅಂಕೋಲಾ ತಾಲೂಕು 34 ಸರ್. ಅದು ನನಗೆ 2017ರಲ್ಲಿ ಇಲ್ಲಿರ್ತದೆ. ಅದು ಮಾಡಿ ನೋಡಿದ್ರು. ತದನಂತರ ಈಗ 2024ರಲ್ಲಿ ಲಂಗ್ಸ್ ನಲ್ಲೇ ಆಗಿದೆ ಅಂತ ಸ್ಪ್ರೆಡ್ ಆಗಿದೆ ಅಂತ ಬಂತು. ಈಗ 7-8 ವರ್ಷ ಆಯ್ತು. ಅದು 2017ರಲ್ಲಿ. ಅದ ನಂತರ ಕಡಿಮೆ ಆಗಿತ್ತು. ಅದು ಕಡಿಮೆ ಆದ್ಮೇಲೆ 24ರಲ್ಲಿ ಮತ್ತೆ ಸ್ಟಾರ್ಟ್ ಆಯ್ತು ಲಂಗ್ಸ್ ಅಲ್ಲಿ. ಅದು ನಡೀತೇನೆ ಇತ್ತು. ಅದ ನಂತರ ಈಗ ಮತ್ತೆ ಸದ್ಯ ಮತ್ತೆ ಉಸಿರು ಕಟ್ಟೋಕೆ ಸ್ಟಾರ್ಟ್ ಆಯ್ತು. ಅದ ನಂತರ ಇನ್ನು ಮೊಬೈಲ್ ನೋಡ್ಬೇಕಾದ್ರೆ ಯೂಟ್ಯೂಬ್ ನಲ್ಲಿ ನಿರಂಜನ್ ದೇಶಪಾಂಡೆ ಸರ್ ಅವರು ಅದ್ರ ಬಗ್ಗೆ ಒಂದು ಹೇಳಿದ್ರು, ಮಾತಾಡಿದ್ರು. ಅದ್ರ ಸಲುವಾಗಿ ನಾನು ಬಂದದ್ದು. ಅದು ಲಿಂಫೋಮಾ. ಅದು ಇಲ್ಲ ಅಂತ ಸ್ಮೋಕಿಂಗ್ ಆಗಲಿ ಡ್ರಿಂಕ್ಸ್ ಆಗಲಿ ಅದು ಯಾವುದು ಇಲ್ಲ. ಅದು ಚರ್ಬಿ ಗಡ್ಡೆ ಅಂತ ಹೇಳಿದ್ರು ಅವರು. ಅದು ಯಾವುದೇ ಒಂದು ನಂಗೆ ಯಾವ್ದು ಇದಿಲ್ಲ, ಹ್ಯಾಬಿಟ್ ಯಾವುದಿಲ್ಲ. 24ರವರೆಗೂ ಚಲೋನೇ ಇದ್ದೆ, ಕೆಲಸ ಮಾಡ್ಕೊಂಡೆ ಇದು ಮಾಡ್ತಿದ್ದೆ. ಈಗ 17ರಲ್ಲಿ ಮತ್ತೆ ಅದು ನನಗೆ ಕೆಮ್ಮು ಸ್ಟಾರ್ಟ್ ಆಗ್ಬಿಡ್ತಿದೆ. ಕೆಮ್ಮು ಸ್ಟಾರ್ಟ್ ಆಗ್ಬಿಟ್ಟೆ ಅದು ಶ್ವಾಸಕೋಶ ಡಾಕ್ಟ್ರು ಚೆಕ್ ಮಾಡಿದ್ರು. ಅದು ಅಸ್ತಮ ಇದೆ ನಿನಗೆ ಅಂತ ಅದ್ರ ಬಗ್ಗೆ ಮಾಡಿದ್ರು ಅವರು. ಅಸ್ತಮನ ಇದ್ದದ್ದು ಹೌದಿತ್ತು. ಅದು ಯಾಕಂದ್ರೆ ನನಗೆ ಈ ಧೂಳು ಕೋಲ್ಡ್ ಅದು ಯಾವ್ದು ಆಗ್ತಿರ್ಲಿಲ್ಲ. ಅದ ನಂತರ ಅವ್ರು ಏನ್ ಮಾಡಿದ್ರು, ನೀವು ಒಂದ್ಸಲ ಮಂಗಳೂರಿಗೆ ಹೋಗಿ ಚೆಕ್ ಮಾಡಿಟ್ಟು ಬರ್ರಿ. ಮಂಗಳೂರದಲ್ಲಿ ಅಲ್ಲೂ ಶ್ವಾಸಕೋಶ ಡಾಕ್ಟ್ರಿಗೆ ತೋರಿಸ್ತಿದೆ. ಅವ್ರು ಚೆಕ್ ಮಾಡಿ ನೋಡಿದ್ರೆ ಇಲ್ಲ ಮತ್ತೆ ಗಡ್ಡೆ ಆಗದೆ. ಅದ ನಂತರ ಬಯೋಪ್ಸಿ ಮಾಡಿ ಮತ್ತೆ ಪೆಟ್ ಸ್ಕ್ಯಾನ್ ಮಾಡಿ ಚಾಲು ಮಾಡಿದ್ರು ಅವರು. ಇಲ್ಲಾಂದ್ರೆ ನಂಗೆ ಸ್ವಲ್ಪ ಶ್ವಾಸಕೋಶದಲ್ಲೇ ತೊಂದರೆ ಇದೆ. ಅದು ನೋಡಿದಿರ ಅಲ್ಲವೇ? ಅವರ ಮಾತುಗಳಲ್ಲಿ ಇರುವ ಆತ್ಮವಿಶ್ವಾಸವೇ ಆಯುರ್ವೇದ ಸಾಧಿಸಿರುವ ಯಶಸ್ಸು. ಅದೇ ರೀತಿ ಇನ್ನು ಹಲವರ ಜೀವನದಲ್ಲಿ ಆಯುರ್ವೇದ ಬೆಳಕನ್ನು ಚೆಲ್ಲಲು ನಿರಂತರವಾಗಿ ಪ್ರಯತ್ನ ಮಾಡುತ್ತಲೇ ಇರುತ್ತದೆ. ಧನ್ಯವಾದಗಳು.